ಇಡಿ 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 ಟ್ಯಾಪ್ ಬರಿತದ ಮೇಲೆ ಕೆತ್ತ ಕಟ್ಟಿಗೆ ಅವ್ ತಗೊಂಡ್ ಹಿಂಗ್ ಕಟ್ಟಿ ಆಯ್ತು. ಸ್ನೇಹಿತರೆ ಅದು ಪೈಪ್ಗಳ ಮನೆಗ್ ತಗೊಂಡ್ ಹೋಗಮ್ಮ ಇಲ್ಲಿಡಮ್ಮ ಅಂತ ಲೆಕ್ಕ ಹಾಕಕತ್ತೀವ್ರಿ. ಒಂದು ಬಗೆರೆ ಹೊಲ್ತ ಯಾಕಂದ್ರೆ ಅಷ್ಟಗನ ಪೈಪ್ಗಳು ಮನೆಗ್ ಗಿಡಕ್ ಜಾಗನೇ ಇಲ್ಲ. ಹಲೋ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ನೇಹಿತರೆ ನಾವ್ ಇವಾಗ ಹೊಲಕ್ ಹೊಂಟಿವ್ರಿ. ಎದಕ್ಕಂದ್ರ ರಸಗೊಬ್ಬರ ಚಲೋ ಅದ್ರಿ ಗದ್ದಿಗೆ, ಕವಳೆ ಗದ್ದಿಗೆ ಚಲೋ ಅದ್ರಿ. ಅದಕ್ಕೆ ದೇವರಾಜ, ವೆಂಕಟೇಶ, ನಾನು 3 ಜನ ಹೊಂಟಿವ್ರಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಾ ಇಲ್ಲಿ ಬಾ. ಕೆಲ್ಸ ಮಾಡೋದ್ ಬಿಟ್ರದ್ ಏನೇನ್ ಮಾಡಕತ್ತೀನಿ ಅನ್ನೋದು ಗೊತ್ತಾವಲ್ತ. ಆ ಕಿಸದಾಗ ಏನು ಇಟ್ಕಂದಲ್ಲ, ಇಲ್ಲಿ ಕಿಸದಾಗ ಏನು ಎಷ್ಟ್ ತಿನ್ನಂಗಿದ್ದಿಲ್ಲ ಬೆಳಗ್ಗೆ ನಿಂತಾನೆ ನೀ ಎತ್ತಲೆ ಅದ ಎತ್ತ ಎತ್ತ ಇಡಿ 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 ಸೀತಾಫಲನ ಹೊಡಿತಿಲ್ಲ ಅದ ಕಿಸದಾಗೆ. ನೋಡ್ರಿ ಇವಾಗ ನನಗೆ ಎತ್ತಕ್ ಬರ್ಲಾರ್ದ ಅದಕ್ಕೆ ಅಪ್ಪ ಎತ್ತಕ್ ಹೋಯನ ಅಣ್ಣ ವಾಸ್ಕೊಂಡ್ ಹೊಂಟ ನೋಡ್ರಿ. ಬರ್ರಿ ಇವಾಗ ಹೊಲ್ಕ್ ಹೋಗಂಬ್ರಿ. ನೀ ಬರ್ತಾ ಮ್ಯಾಗ ಅದಕ್ಕ ತಂಪಿನ ಗಿಡಬಾರ್ದು, ತಂಪಿನ ಗಿಡಬಾರ್ದು. ಅಲ್ಲೇ ಮ್ಯಾಗ ಅದಕ್ಕೆ ಕೊಡ್ತೇವೆ. ನೋಡ್ರಿ ಇವಾಗ ರೋಡ್ ಎಲ್ಲ ಕೆಟ್ಟು ಅದ, ಗಾಡಿ ಹಬ್ಬ ಬಂತ. ಅದಕ್ಕಂತ ಅಣ್ಣನವ್ರು ಗಾಡಿ ನಿಂದ್ರಿಸಿ ಮುಂದೆ ಕುಂತಾರ್ರಿ. ಹಿಂದ ಜಿಗ್ಗಿ ಲೋಡ್ ಆಗ್ಯದಂದ. ಸ್ನೇಹಿತರೆ ಈಗ ಹೊಲಕ್ ಬಂದಿವ್ರಿ. ಬ್ಯಾಗ್ ಇಡಿಲ್ಲ ಅದು ವರ್ಷ ಬಾಪ. ನೀ ತಳಗ ಬಾ, ನೀ ತಳಗ ಬಾ, ನೀ ತಳಗ ಬಾ. ಅದು ಟೀರೆ ಮಸಾಲೆ ಹೊತ್ತಗ ಯಾಕ ಮಗ ಡೊಂಗ್ ಮಾಡ್ತ ನೋಡ್ರಿ. ನಡಿ ಬಾ, ನಡಿ ಇಳಿ ಇಳಿ. ಮ್ಯಾಗ ಯಾಕೆ ಗಿಡಕೊಂಡ್ ಕುಂತಲ್ಲ ಯಾಕ್ರಲೆ ಹಾನಿ ಆಗಿದ್ರಿ ಮೇಲಕ್ಕೆ ವರ್ಷಲಿ ಇವನಿಗೆ. ಯಾಕ ಶೀದ್ರ ಆಗ್ಯದ? ಇವನಿಗೆ ಆಡ್ಕಾಯಿಲ್ಲ ಕಚ್ಚಿದ್ರಿ ಹೆಂಗ್ ಮಾಡ್ಬೇಕಲ್ಲ ಇವನಿಗೆ? ಅಲ್ಲ ಮೊನ್ನೆ ಗುಡ್ದಾಗೆಲ್ಲ ತಿರುಗಾಡಿ ಬಂದಾನ. ಏನು ಶೀದ್ರ ಇದ್ದಿದ್ದಿಲ್ಲ ಅದು ಹೊತ್ಕ. ಭಾರಿ ಹೊತ್ಕಂತ ಅನ್ಬಿಡ್ಲ ಅಗರ ಅದಲ್ಲ. ಹ್ಞೂ ಇದು ಮ್ಯಾಗಿಡ್ರಿ, ಇದು ಎತ್ತಿ ನಾವು ಹೊತ್ಕೊಂಡು ಹೋಗಲ್ಲ. ಎಲ್ಲಿ ಅವ ಅಲ್ಲೇ ಇಳಿಸಿದಾಗ ಏನಂತ ಅವು ಹುಣ್ಸಿಕಾಯಿ ರೇಕ್ ಮಾಡಕತ್ತ ನಾವ. ಸರಿ ಸರಿ ಇಲ್ಲ, ನಾವ್ ಹೊತ್ಕ ಬರ್ತು. ಬಾ ಇಲ್ಲ ಅಣ್ಣಗೆ ಎತ್ತು ಬಾ. ನೋಡ್ರಿ ಇವಾಗ ಅಣ್ಣ ಒಂದ್ ಚೀಲ ಮಸಾಲೆ ಬೇಕಂತ, ನಾವೊಂದ್ ಚೀಲ ಹೋಯ್ತು. ಇವಾಗ ಈರಿ ಚೀಲ ಅಂದ್ರ ನಾ ಖಾಲಿ ಚೀಲ ಹೋಯ್ತು, ನೀ ಚೀಲ ಅಲ್ಲ. ನಾ ಇವಾಗ ಈ ಬ್ಯಾಗ್ ತೊಗೊಂಡ್ ನೋಡ್ರಿ ಮಸಾಲೆ ಕಲ್ಸ್ಬೇಕಲ್ಲ. ಇವತ್ತು ಗುಡಿ ತಂದಿವಿ. ಇವ್ರು ನೊಯ್ದು ಬಿಡ ಮ್ಯಾಪ ಆಯ್ತು. ಹಾಕ್ತೀನಿ ನೀವು ಮಸಾಲೆ ಹಾಕಷ್ಟಿಗೆ ನಾನು ಹಿಂದೆ ನಂದೇನು ಕೆಲಸ ಇಲ್ಲ ಅಪ್ಪ. ಇಲ್ಲಿ ಏನದ ಹೇಳ ಇಲ್ಲಿ ನೋಡ್ರಿ ಇವಾಗ ಗದ್ದಿಗೆ ಮಸಾಲೆ ತಗೊಬಂದಿವಿ. ಅದ್ರನ್ನ ಚಂದ ಕಲಸ್ತೀವಿ.
ಇವಾಗ ಚಂದ ಮಸಾಲೆ ಕಲ್ಸಿದ್ವಿ. ಎರಡನೇ ಸರ್ತಿ ರೀ ರಸಗೊಬ್ಬರ ಹಾಕೋದು. ನಮ್ಮ ಕಡೆ ಮಸಾಲೆ ಅಂತ ಹೇಳ್ತೀವ್ರಿ. ಇದೇನದ 20-20-0-13 ಮತ್ತು ಹೀರೆ ಮಸಾಲೆ ಮಿಕ್ಸ್ ಮಾಡಿ ಹಾಕಕತ್ತೀವಿ. ಮುಂಚೆ ಒಂದು ಸರ್ತಿ ಹಾಕಿದ್ವಿ, ಇದು ಎರಡನೇ ಸರ್ತಿ ಆಯ್ತು. ಇದೇ ಲಾಸ್ಟ್ ಸರ್ತಿ ರೀ. ಇವಾಗ ಏನದ ಒಡಿಗೆ ಬಂದದ್ರಿ ಕಳ್ಳಿ ಪೂರ್ತಿ. ಅದಕ್ಕೆ ಏನದ ಹಾಕ್ಲೇಬೇಕ್ರಿ, ಇಲ್ಲಾಂದ್ರೆ ಸ್ವಲ್ಪ ಬೆಳಗ್ಗೆ ಆಗಕತ್ತದ. ಅದಕ್ಕೆ ಬಂದಿವ್ರಿ ಬೆಳಗ್ಗೆನೆ. ನೋಡ್ರಿ ಇವಾಗ ಅಣ್ಣ ಮಸಾಲೆ ಚೆಲ್ಲ ತುಂಬ ಕುಂತ ನೋಡ್ರಿ. ಫುಲ್ ನೀರ್ ಐತ್ರಿ. ಇಲ್ಲಿ ಆಟ್ಗನ ಮಸಾಲೆ ಬೈತ. ಇದು ಏನು ಇಲ್ಲನೇ ಇಲ್ಲ ಸ್ನೇಹಿತರೆ ನೋಡ್ರಿ, ಒಂದು ಪುಟ್ಟಿ ಏನದ ಮಸಾಲೆ ನೀರು ಪಾಲ ಮಾಡಿದಾರೆ ವೆಂಕಟೇಶ. ಹಿಂಗೆ ಬರ್ತಾ ಡ್ಯಾನ್ಸ್ ಹೊಡೆದು ಬಿಟ್ಟ ಪೂರ ಮಣ್ಣಾಗ ಬಿದ್ದು ಬಿಡ್ತೈತಿ. ಆಯ್ತು ಬಿಡು, ಆಯ್ತು ಏನು ಮೀನ ಸಿಗಕ್ಕಿಲ್ಲ. ಇದ್ರನ್ನ ಹೆಂಗಾರ ಆಡಿ ಎಷ್ಟು ತಣ್ಣಗಾಗ್ಯದ. ಹೈಡ್ರೋಜನ್ ಇರ್ತದೆ. ಇವೆಲ್ಲ ಬೆಳೆ ಕೆಟ್ಟಂತ ನಾನು ಇದು ಹಿಂಗೆ ಹಾಕಿದ್ರೆ ಬೆಳೆ ಮ್ಯಾಗ ಬಿದ್ದ ಕೇಸ್ ಇದ್ದ. ಸ್ನೇಹಿತರೆ ವೆಂಕಟೇಶ ಹೊಡ್ಯಾಕತ್ತ ನೋಡ್ರಿ ಮಸಾಲೆ. ಅಪ್ಪ ಗಡ್ಡಿ ಪೂರ ಮುಣಿಗೋತದ ಹಂಗೆ ಹೊಡೆದ ಅಂದ್ರೆ ಜಗ್ಗಿ ಒಳಗ ಏನೊಳಗ ಆಡ್ಜಲ್ದ ಆದ್ರೆ ಹತ್ತೇ ಇಲ್ಲ ಅದು ಆಯ್ತಿಲ್ಲ ನೋಡ್ರಿ. ಕೆಲಸ ಎಷ್ಟು ಪಕ್ಕ ಮಾಡ್ತಾನಂತ ಬೋಳ್ ತಲೆ ಮ್ಯಾಗ ಬೀಳ್ತದ. ಮತ್ ಒಕ್ಕಟ್ಟದ ಎಲ್ಲಿಗೆ ಹೋಗ್ತದ ಹೇಳ? ಅಲ್ಲೇ ಮ್ಯಾಗೆ ನಿಂದಿರ್ತದ ಅನ್ನದ. ಫಸ್ಟ್ ಸರ್ತ್ರಿ ಗುಂಪಿ ಬೀಳ್ಬಾರ್ದು ಹೇಳಿ ದೇವರಾಜ. ಗದ್ದಿಗೆ ಮಸಾಲೆ ಹಾಕೋದು ಕಂಪ್ಲೀಟ್ ಆಯ್ತ್ರಿ. ಇವಾಗ ಮನೆ ಕಡೆಗೆ ಹೊಂಟಿವ್ರಿ. ಅಲ್ಲಿ ಒಂದಿಷ್ಟು ಪೈಪ್ ಅವ್ರಿ, ಆ ಪೈಪ್ನ ಹಾಕಿಬೇಕ ನೋಡ್ರಿ. ಅಲ್ಲಿ ದೇವರಾಜ ವೆಂಕಟೇಶ ಹೊಂಟಾರ ನೋಡ್ರಿ. ಇದೆಲ್ಲ ಅಷ್ಟು ಪೈಪ್ ಏನದ ಮನೆಗೆ ತಗೊಂಡು ಹೋಗ್ಬೇಕ್ರಿ. ಮನೆಗೆ ಎಲ್ಲೇನು ಅಂತ ಇಡ್ಬೇಕು. ಎಲ್ಲಿಡ್ಬೇಕ ನಂಗೆ ಇಲ್ಲೇ ನಡಮನ ಗಿಡದಾಗ ಇಡಂಬ್ರಿ ಅನ. ಹುಂಚಿ ಗಿಡದಾಗ ಕಟ್ಟಿಡಂಬ ಇಡಂಬ್ರಿ ಅನ. ಇಲ್ಲಿ ಅದ್ರ ಮ್ಯಾಗ ಹಾಕ್ಲ ನೋಡಮ್. ಇವು ಎಲ್ಲಿ ಮನೆಗೆ ಹೋಗಿ ಇಡ್ತಾಳ? ಹಂಗೆ ನೋಡ ಸ್ವಲ್ಪ ತಾಪತಾರ ಇವು ಗಿಡದಾಗ ಇಟ್ರೆ ಕೆಡತಾನ ನೆನಪ. ಏನಾನು ವ್ಯವಸ್ಥೆ ಮಾಡಮ್ರಿ ಗಿಡದಾಗ. ಇಲ್ಲಿ ಬರ್ರಿ ಕೊಡ್ಲಿ ತಗೋಬರ್ಬೇಕ. ಸ್ವಲ್ಪ ಪ್ಯಾಕ್ ಇರ್ಬೇಕ, ನಡುವ ಚಲಗ್ಬೇಕ. ಆ ಕಡೆ ಒಂದ್ 4-5 ಬಡಿ ಕಟ್ಬೇಕ. ಆಯ್ತು ಮ್ಯಾಗ ಗುಡಿಸಲ್ ಮಾಡಿಡ್ಬೇಕು ಅಷ್ಟೇ. ಇಲ್ಲ ಯಪ್ಪ ಅಲ್ಲಿ ಯಾವ್ದಾನು ಈ ಕಡೆ ಒಂದು ರಿಕ್ಕಲ್ ಅದ, ಈ ಕಡೆ ಒಂದು ಹಿಂಗ ಜಾಗ ಅದ. ಆ ಕಡೆ ಸ್ವಲ್ಪ ಮ್ಯಾಗ ಕಟ್ಟಿಗೆ ಮ್ಯಾಗ ಜಗ್ಗಿ ಅದ ಸ್ವಲ್ಪ ಜಾಗ. ಹಿಂಗ ಅಡ್ಡ ಒಂದ್ ಕಲ್ಯಾವ ಕಟ್ಟಿಗೆ ಅವ್ ತಗೊಂಡ್ ಹಿಂಗ ಕಟ್ಟಿ ಆಯ್ತು. ಸ್ನೇಹಿತರೆ ಅದು ಪೈಪ್ಗಳನ್ನ ಮನೆಗೆ ತಗೊಂಡ್ ಹೋಗಮ್ಮ ಇಲ್ಲಿ ಇಡಮ್ಮ ಅಂತ ಲೆಕ್ಕ ಹಾಕಕತ್ತೀವ್ರಿ. ಒಂದು ಬಗೆರೆ ಹೊಲ್ತ. ಯಾಕಂದ್ರೆ ಅಷ್ಟಗನ ಪೈಪ್ಗಳು ಮನೆಗೆ ಇಡಕ್ ಜಾಗನೇ ಇಲ್ಲ. ಅದಕ್ಕೆ ಲೆಕ್ಕ ಹಾಕ್ಲಕ್ಕ. ನೀನ್ ಅದಕ್ಕೆ ಮ್ಯಾಕ್ ಇರಕತ್ತಿ? ಅಲ್ಲ ನೋಡ್ರ ಆಗ್ತದಪ್ಪ ಇಲ್ಲಂಗ ಇಡಕಲ್ಲ. ಆಗ್ತದಂದೆ ಆಗ್ತದಂದೆ. ಅಲ್ಲ ಅಲ್ಲಿ ಏನೋ ವ್ಯವಸ್ಥೆ ಮಾಡ್ಬೇಕು. ಏನ್ ವ್ಯವಸ್ಥೆ ಮಾಡ್ಬೇಕು? ಏನ್ ಮಂಟಪ ಗಿಂಟಪ್ ಪಡೆದ ಕೇಸಿ ಏನದ ಮದ್ವಿಗೆ ತಾರ್ತ ಮಾಡಿ ಬೋಂದದ ಊಟ ಗಿಂದ ಊಟ ಮಾಡಿ ಹಂಗಲ್ಲಪ್ಪ. ಅವ್ನ ಒಯ್ದಲ್ಲಿ ಇಡಮ್ಮ. ಅವು ಈಗ ಒಯ್ದು ಎಲ್ಲಿ ಆಗ್ತದೆ? ಏನ್ ಕಲಾಸ ಮನೆ ಮುಂದೆ ಏನ್ ಜಾಗನೇ ಇಲ್ಲನ. ಹೊಸ ಮನೆ ಬೆಲೆ ಎಲ್ಲಿ ಇಡ್ತಲೆ? ಅಲ್ಲಿ ಇನ್ ಇಡ್ಸಿದ ಆತ. ಇಲ್ಲಿ ಪತ್ರಸ್ದಾಗ ಇಲ್ಲಿ ಒಳಗ ಹಿಂಗೇನ ಕಟ್ಟಿ ಕೇಸ ಪತ್ರಸ್ ಕಾವಲ್ಲ ಅವೇನ್ ವಜ್ಜ ಅವನ ಅಲ್ಲೇ ಕಟ್ಟಿ ಕೇಸಿ ಏನೇನ್ ಮಾಡಿ ವ್ಯವಸ್ಥೆ ಮಾಡಿ ಇಟ್ರೈತಿ. ಇಲ್ಲ ಮನೆ ಮ್ಯಾಗ ನೋಡ್ರಿ ಇಲ್ಲ ಕಾಣಿಗೆನ್ ಗಿಡದಾಗ ಒಂದ್ ದಿವ್ಸ ಈ ಕಡೆ ಪತ್ರಸ್ದಾಗ ಇಟ್ಟು ಎಲ್ಲೇನ್ ಈಸಿ ಇಟ್ರೈತ್ ನಡಿ. ಅವ್ ಮನಿಗ್ ಹಾಕಮ್ ನಡಿ. ಇಲ್ಲಾಂದ್ರ ಅವ್ ಕೆಡತಾವ್ ಸುಮ್ನೆ. ಅವ್ 1,000 ಗೊತ್ತಾ? 16,000 ರೂಪಾಯಿ. ಅಲ್ಲ ಕೆಟ್ಟ ಹೋಗ್ತಾವ. ನಾವ್ ಮಾಡೋದ್ ಯಾವಾಗ ಹೋಗೋದ್ ಯಾವಾಗ? ಇಲ್ಲಾಂದ್ರ ಅಲ್ಲಿ ಇಲ್ಲಿ ಬಿದ್ದ ಕೇಸ್ ಕೆಟ್ಟ ಹೋಗ್ಬಿಡ್ತಾವ. ಮಳೆ ಕಾಣಲ್ಲ ಯಾವ ಮಳೆಗೆ ಒಳಗ್ ಇಡ್ಬೇಕಲ್ಲ ಪತ್ರಸ್ದಾಗ. ಏನ್ ದಾರಿಗೆ ಹೋಗಾಡ್ಬೇಕಂತ ಮಾಡಿದೇನ? ಇಲ್ಲಕ್ಕ ಒಂದು 7-8 ಕಡಿಬೇಕು ಉದ್ದುದ್ದ ನಾವು. ಅಲ್ಲಿ ಹಂಗಾದು ಗ್ಯಾಪ್ ಅದ. ಅದು ಚಂದ ಮಾಡ್ಕೇಸಿಂದ ಅದ್ರ ಮೇಲೆ ಇಟ್ರ ನಡಿಲ್ಲ. ಎಲ್ಲಿ ಗ್ಯಾಪ್? ಅದ ಹಿಂಗ ಕಾಂಪೌಂಡ್ ಕಟ್ಟಿದಂಗ ಕಟ್ಟ ಸುತ್ತ ಅದ್ರ. ಯಾಕಪ್ಪ ಡಬ್ಬಿ ದುಕಾನ್ದಾಗ ಇಟ್ಬಿಡಮ್ ನಡ್ರಿ. ಇಂಚೆ ಬತ್ತ ಕಡಿಯಲ್ಲ. ಇಂಚ ಬತ್ತ ಕಡಿತಾವ. ಇಂಚ ಬತ್ತ ಕಡಿತಾವ. ಯಾವದೇನ್ ಪ್ಲಾನ್ ಆಗನೆ ಅಲ್ಲರೇ ಅಪ್ಪ ಇದು ಕಿಂಗ ನಾವು ಪತ್ರಸ್ ಮುಂದ ಹೊಡದಲ್ಲ ಅವ್ ಕಾಲಮ್ಮ ನಾವ್ ನೋಡ ಅವ್ರ ಮ್ಯಾಕ್ ಹಿಂಗ ಪಂಗಿಲ್ಲ
ಅಲ್ಲಿ ಬದಿಗೆ ಹಿಂಗೆ ಒಂದ್ 10-12 ಹಿಂಗೆ ಯಾವ ದೇವ ಹೇಳಿದ ಸೇರಿಸಿ ಮ್ಯಾಪ್ ಹಂಗಾವ. ಆಯ್ತು ಅಕ್ಕ ಆ ಮನಿ ಮುಂದಿಲ್ಲೇಸಿಂದ ಆಯ್ತು ಈ ಕಡೆ ತಾಕ ಸೇರಿಸಿ ಆಯ್ತು ಕಟ್ಟಿದಾರ. ಆಯ್ತಪ್ಪ ಏನನ್ ವ್ಯವಸ್ಥೆ ಮಾಡಮ್ ನಡ್ರಿ. ಒಟ್ಟ ದೇವರಾಜ ಮನಿಗೆ ಹೋಯ ಮಾಡ್ಲಕತ್ತ ನಡಿ. ನಾ ಬ್ಯಾಡ ಅನ್ಕೊಂತೀನಿ ಅಂದ್ರ ನಾ ಈಗ ಹೋಗಿ ಎಲ್ಲಿ ಅನ್ಸ್ತದೆ ನೋಡಮ್ ತಗೋಬರ್ರಿ ಇಲ್ಲ ಒಳಗಿಡ ಇಲ್ಲಿ ಇದ್ರನ್ನ ಚಂದ ಕಟ್ಟಿದ್ ಬಿಚ್ಚಿದ್ರಿ. ಇನ್ನೊಂದ್ ಆ ಕಡೆ ಮುಂದೆ ಎಲ್ಲ ಇಲ್ಲ ರೆಡಿ. ಪ್ಯಾರಲ್ ಮ್ಯಾಗ ನಿಂದಿರ್ತದನ. ಬೇಡ ಹಿಂದೆ ಯಾವನೋ ನೋಯ್ದ್ನಂದ್ರ ಹೊಲ್ದಾಗ ಯಾರಿಲ್ಲ. ಅಲ್ಲ ಮತ್ತೆ ಮ್ಯಾಗ ಇಟ್ಬಿಡ ಮತ್ತೆ ಕರೆ ಅಂದ್ರ ಕೂಡ್ಲಕ್ಕ ತಗೋ ಬಂದ್ಬಿಡ ಕಡೆಗೆ ಅದಂದ ಯಾಕ ಕರೆ ಅದ ಅವನು ಮಾತನ ಯಾವ್ದು ಇವಾಗ ಪೂರಾ ಗಾಡಿ ಲೋಡ್ ಐತ್ರಿ. ಇವಾಗ ಎಲ್ಲಷ್ಟು ತುಂಬಿಬಿಟ್ಟಿವಿ. ಅದೊಂದು ಡ್ರಮ್ ಅಂತ ತರಕತ್ತೇನ್ರಿ. ಆ ಡ್ರಮ್ಗಿನ ತಗೊಬಂದಪ್ಪ ಅಂದ್ರೆ ಮ್ಯಾಗ ಇಟ್ಬಿಡ್ತೀವಿ. ಅಲ್ಲಿ ಒಂದಿಷ್ಟು ಏನದ ಪಿಂಕ್ಲರ್ ಪೈಪ್ಗಳು ಅವ್ರೆ ಅವಿಷ್ಟು ತಗೊಂಡ್ ಹೋಗ್ಬೇಕು. ಮ್ಯಾಗ ಇಟ್ಬಿಡೋದು ಹಂಗೆ ಮೆಲಕ್ ನೀರು ಹರಿತದ. ಟ್ಯಾಪ್ ಹರಿತದ ಮೆಲ್ಲಕ್ ಎತ್ತ ಮೆಲ್ಲಕ್ ದೇವರಾಜ ಬಿದ್ದಿಗೆ. ಆದ್ರೆ ಮ್ಯಾಗಿಡಲೆ ತಿಕ್ಕ ನೀನಾದ್ರ ಒಳಗ್ ಕುಂತಕ್ಕೆ ಅದ್ರಾಗ ಸಿಗಾಕಂದ್ರೆ ನೀನ್ ಹಿಂದಕ್ ಸರಿ ಸ್ವಲ್ಪ ಒಂದ್ ಕಡೆಗೆ ಹಾಕ ಬಿಡು. ಕಾಟಿಡ ಇವು ಏನ ಮಾಡ್ಬೇಕಂತ ಹೋತಾನ ಮಗ ಏನ ಒಂದು ಇರ್ಲಿ ನೋಡಂತ ರೈಟ್. ಗಾಡಿ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರ ನಾ ಹಿಂದ ಹಗ್ಗ ಹೊಡ್ಯೋದ ಇರ್ತದ್ರಿ. ಯಾಕ ಗಾಡಿ ಸ್ವಲ್ಪ ಹೊಲ್ತ್ ನೋಡ್ರಿ ಏನಾಗ್ಯದ ಅಂತ ಗೊತ್ತಾಗೋಲ್ತೇನ್ರಿ. ಅದಕ್ಕೆ ಸುತ್ತಾರ ನೋಡ್ರಿ. ನೋಡಮ್ ಮತ್ತೆ ದೇವ ಮ್ಯಾಕ್ ಏರಿದ. ಸ್ಟಾರ್ಟ್ ಐತ್ರಿ. ಅದ ಹೇಗೇನಪ್ಪ ಪೂರ್ತಿ ಲೋಡ್ ಮಾಡಿವ್ರಿ. ನನಗೆ ತೊಗೊಂಡು ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಬೇಕ್ರಿ. ಇವಾಗ ಮ್ಯಾಕ್ ಡ್ರಮ್ ಇಟ್ಟಿವಿ ನೋಡ್ರಿ. ಎರಡು ಮುರ್ದು ಎರಡನ್ ಮೂರ್ ಮುರ್ದವ. ಮುರ್ದು ಕೊಯ್ದಾಕ ಇವ್ರನ್ನ ಎಲ್ಲಿ ಹಾಕ್ಬೇಕೆ? ಜಗಳ ಯಾವಾಗಲೂ ನಡೀತಿರ್ತದ್ರಿ ನಮ್ಮ ಮನ್ಯಾಗ. ಹಂಗೆ ಅದ್ ನೋಡಿ ಪೈಪ್ಗಳನ್ನ ಏನದ ಇಲ್ಲೇ ನೆಟ್ಟು ಬಿಡ್ಬೇಕ್ರಿ. ಇವಕ್ಕೆ ಚಲೋ ಜಾಗ ನೋಡಿ ಕೇಸಿ ನೋಡ್ರಿ ಇವಾಗ ಎಲ್ಲ ಸಿಸ್ಟಮ್ ಮಾಡಿಬಿಟ್ಟಿವಿ ಮನೆಗೆ ತಂದು. ಆಯ್ತು ನೋಡ್ರಿ ಇದು ಚಂದ ಮೋಪ್ ಆ ಕಡೆ ಕಟ್ಟಿ ಅವು ಪೈಪ್ ಮ್ಯಾಲೆ ಜೋರ್ ತಕೊಂತೀವ್ರಿ. ತೆಳಗಿದ್ರಿ ಇಂಚ ಬತ್ ಕಿಡ್ತಾವಂದ್ ಮ್ಯಾಲೆ ಇಟ್ಟಿವಿ ನೋಡ್ರಿ.
ಫಿನಿಶಿಂಗ್ ಆಯ್ತು. ಅಲ್ಲೇ ಗಿಡದಾಗ ಗಿಡಬೇಕಂತ ಏನ್ ಲೆಕ್ಕ ಹಾಕಿದ್ವಲ್ಲ ಅದು ವರ್ಕೌಟ್ ಆಗ್ಲಿಲ್ಲ. ಇಲ್ಲಿ ಅಂತ ಏನದ ಬೆಸ್ಟ್ 1 ವರ್ಷ ಇದ್ರೂ ಏನಾಗಂಗಿಲ್ಲ, ಬಿಸಿಲು ಹತ್ತಂಗಿಲ್ಲ, ಮಳೆಗಿನ ತೊಯ್ಯಂಗಿಲ್ಲ. ಮತ್ತೆ ಯಾವಾಗ ಬೇಕಾದ್ರೆ ನಾವು ಯೂಸ್ ಮಾಡ್ಕೊಂಡ್ ಹಾಕ್ಬಿಟ್ಟಿದ್ರಿ. ಕೆಲಸ ಅಂತ ಕಂಪ್ಲೀಟ್ ಆಯ್ತ್ರಿ ಸ್ನೇಹಿತರೆ. ಇವತ್ತಿನ ಕೆಲಸ ಹೊಲದಲ್ಲಿರೋದೆಲ್ಲಷ್ಟು ಮುಗಿತ್ರಿ. ಸ್ವಲ್ಪ ಫ್ರೀ ಆಗಿದ್ದೀನಿ, ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೇನ್ರಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್, ವಂದೇ ಮಾತರಂ.